ಪರಮ ಪೂಜ್ಯರಿಗೆ ನಮಸ್ಕರಿಸುತ್ತಾ ನಾನು ಡಾಕ್ಟರ್ ಕೃಷ್ಣಮೂರ್ತಿ ಆಸ್ಪತ್ರೆಯ ಮುಖ್ಯಸ್ಥ BGS-MCH ಆಸ್ಪತ್ರೆ ಮುಖ್ಯಸ್ಥನಾಗಿದ್ದೇನೆ. ಈಗಾಗಲೇ ತಾವು ನೋಡಿದ್ದೀರಿ, ಇದು ಜನ್ಯಸಿರಿ 2ನೇ ಕಾರ್ಯಕ್ರಮ. ಬಹುಶಃ ಮೊದಲನೇ ಕಾರ್ಯಕ್ರಮಕ್ಕಿಂತ 2 ಪಟ್ಟು ಹೆಚ್ಚು ಫಲಾನುಭವಿಗಳು ಇವತ್ತು ಬಂದಿದ್ದಾರೆ. ಅದೇ ಈ ತೋರಿಸುತ್ತೆ ಏನು ಅಂದರೆ ನಮ್ಮ ಮೇಲೆ ಜನರು ಇಟ್ಟಿರುವ ನಂಬಿಕೆ. ನಮ್ಮ ಆಸ್ಪತ್ರೆ ಸಾರ್ವಜನಿಕರಿಗೆ, ಸುತ್ತಮುತ್ತಲ ಸಾರ್ವಜನಿಕರಿಗೆ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅದರಲ್ಲೂ ಪ್ರಸೂತಿ ಮತ್ತು ಸ್ತ್ರೀರೋಗ ವಿಭಾಗ ಮಾತ್ರ ತುಂಬ ಚೆನ್ನಾಗೇ ಕಾರ್ಯನಿರ್ವಹಿಸ್ತಾ ಇದೆ. ಪ್ರತಿನಿತ್ಯ 200ರಿಂದ 250 ಮಹಿಳೆಯರು ಹೊರರೋಗಿ ಚಿಕಿತ್ಸೆ ಪಡಿತಾ ಇರ್ತಾರೆ. ಜೊತೆಗೆ ನಮ್ಮಲ್ಲಿರುವ ವ್ಯವಸ್ಥೆಯನ್ನು ನೋಡಿ ಅವ್ರು ಖಂಡಿತ ಆ ಬಗ್ಗೆ ತುಂಬ ಪ್ರಶಂಸೆ ಮತ್ತು ನಂಬಿಕೆಯನ್ನು ವ್ಯಕ್ತಪಡಿಸಿದ್ದಾರೆ. ನಾವು ಈ ಕಾರ್ಯಕ್ರಮದ ಜೊತೆಗೆ ಅವ್ರಿಗೆ ಕೆಲವು ಎಜುಕೇಷನಲ್ ವಿಡಿಯೋಸ್ ಕೂಡ ತೋರಿಸಿದ್ವಿ. ಮತ್ತು ನಮ್ಮ ಎಲ್ಲ ಮುಖ್ಯಸ್ಥರು ಸುರಕ್ಷಿತ ತಾಯ್ತನಕ್ಕೆ ಬೇಕಾಗಿರುವಂತಹ ಎಲ್ಲ ಮಾಹಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ತಾಯಂದಿರಿಗೆ ತಿಳಿಸ್ತಾ ಇದ್ದೇವೆ. ಮತ್ತು ಅವರ ಬಂಧುಗಳೆಲ್ಲ ಬಂದಿದ್ದಾರೆ, ಅವ್ರ ಜೊತೆ ಸಂಬಂಧಿಕರಿದ್ದಾರೆ, ಅವ್ರಿಗೂ ಕೂಡ ಈ ಮಾಹಿತಿಯನ್ನು ತಿಳಿಸೋದು ಕೂಡ, ಎಜುಕೇಟ್ ಮಾಡೋದು ಕೂಡ ಈ ಕಾರ್ಯಕ್ರಮದ ಉದ್ದೇಶ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಾವು ವಂದಿಸಲಿಕ್ಕೆ ಇಚ್ಛೆ ಪಡ್ತೇವೆ. ಜೊತೆಗೆ ಪ್ರತ್ಯೇಕ ಕೊಠಡಿಗಳಿದೆ. ನೀವು ಹೇಳಿದ್ರೆ ಆಶ್ಚರ್ಯ ಪಡ್ತೀರಾ, ವೇಟಿಂಗ್ ಲಿಸ್ಟ್ 50ವರೆಗೂ ಹೋಗಿದೆ. ನಾವೀಗೇನು ನಮ್ಮ ಪ್ಯಾಕೇಜ್ನಲ್ಲಿ ಡೆಲಿವರೀಸ್ ಮಾಡ್ತಾ ಇದ್ದೀವಿ, ಅವರು ಕೂಡ ಆ ಪ್ಯಾಕೇಜ್ ಜೊತೆಗೆ ಸ್ಪೆಷಲ್ ವಾರ್ಡ್ ಬೇಡಿಕೆಯನ್ನು ಇಡ್ತಾರೆ. ಸದ್ಯಕ್ಕೆ ಸ್ಪೆಷಲ್ ವಾರ್ಡ್ಗಳ ಸಂಖ್ಯೆ ಕಡಿಮೆ ಇರೋದ್ರಿಂದ ನಮ್ಮ ಈವನ್ ಜನರಲ್ ವಾರ್ಡ್ಗಳಲ್ಲಿ ಕೂಡ ನಾವು 2 ಬೆಡ್ಗೆ ಒಂದೊಂದು ಪೇಷಂಟ್ ಹಾಕಿ ಅವ್ರಿಗೆ ಪೇಷಂಟ್ ಅಟೆಂಡರ್ಸ್ ಕೂಡ ಅವಕಾಶ ಮಾಡಿಕೊಟ್ಟಿದ್ದೀವಿ. ಹಾಗಾಗಿ ಅದು ಕೂಡ ಸಾಕಷ್ಟು ತೃಪ್ತಿಯನ್ನು ತಂದಿದೆ ಸಾರ್ವಜನಿಕರಲ್ಲಿ. ನೀವು ಇಂತಹ ಒಂದು ಅದ್ಭುತವಾದ ಅತ್ಯಾಧುನಿಕ ಸೌಲಭ್ಯವನ್ನ ಪರಮ ಪೂಜ್ಯ ಸ್ವಾಮೀಜಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಅದನ್ನ ಸಾರ್ಥಕಪಡಿಸ್ಕೋಬೇಕು ಅಂತ ಅಂದ್ರೆ ತಾವೆಲ್ಲರೂ ಇದನ್ನು ಉಪಯೋಗಿಸ್ಕೋಬೇಕು. ತಮಗೆ ಯಾವಾಗ ನಿಮ್ಗೆ ಅನಿಸುತ್ತೆ ಆರೋಗ್ಯ ಸಮಸ್ಯೆಗಳು ಬಂದಾಗ ಖಂಡಿತ ನಮ್ಮ ಮೇಲೆ ನಂಬಿಕೆ ಇಡ್ಬೋದು, ನಮ್ಮ ಆಸ್ಪತ್ರೆಗೆ ಬಂದು ಉತ್ತಮವಾದ ಚಿಕಿತ್ಸೆಯನ್ನು ಪಡಿಬೋದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಡಾಕ್ಟರ್ ಕೃಷ್ಣಮೂರ್ತಿ, ಆಸ್ಪತ್ರೆಯ ಮುಖ್ಯಸ್ಥ. ಎಲ್ರಿಗೂ ಫಸ್ಟ್ ಆಫ್ ಆಲ್ ಈ BGS-MCH ಹಾಸ್ಪಿಟಲ್ ಅಲ್ಲಿ ಈ ತರ ಶ್ರೀಮಂತ ಕಾರ್ಯಕ್ರಮನ ಆಯೋಜಿಸಿರೋದಕ್ಕೆ ಅಲ್ಲಿನ ಟೀಮ್ಗೆ ಫಸ್ಟ್ ಆಫ್ ಆಲ್ ನಾವೆಲ್ಲರೂ ಕೂಡ ತುಂಬಾ ಥ್ಯಾಂಕ್ಸ್ ನ ಹೇಳಕ್ ಇಷ್ಟಪಡ್ತೀನಿ. ಸುಮಾರು ಜನ ಎಲ್ಲರೂ ಇವತ್ತು ಬಂದಿದ್ದಾರೆ, ಇಲ್ಲಿನ ಹಾಸ್ಪಿಟಲ್ ನ ಕೂಡ ನೋಡ್ತಾ ಇದ್ದಾರೆ, ಇಲ್ಲಿ ಫೆಸಿಲಿಟಿನ ಪಡಿತಾ ಇದ್ದಾರೆ. ಅಂದ್ರೆ ಮೇನ್ ಆಗಿ ಇಲ್ಲಿ ಸಿಗ್ತಾ ಇರೋದು ಇವ್ರು ನೋಡ್ಕೊಳ್ಳುವಂತ ರೀತಿ ಆಗಿರ್ಬಹುದು, ಇಲ್ಲಿನ ಫೆಸಿಲಿಟೀಸ್ ಕೊಡ್ತಾ ಇರೋಂಥ ಡಾಕ್ಟರ್ ಆಗಿರ್ಬೋದು, ಇಲ್ಲಿನ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದು ಕೂಡ ತುಂಬಾ ಚೆನ್ನಾಗಿದೆ. ಮೇನ್ ಆಗಿ ಬಡವರಿಗೆ ಮತ್ತೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಬಹಳ ಹೆಲ್ಪ್ ಆಗ್ತಿದೆ. ಸಿಸೇರಿಯನ್ ಅಂದ್ರೆ ಆಚೆಗಡೆ ಎಲ್ಲ ಹೋದ್ರೆ 70-80 ಈ ತರ ತಗೊಳ್ತಾರೆ. ಅದೊಂದು ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಮೇನ್ ಆಗಿ ಕೇರಿಂಗ್ ಅದು ಕೂಡ ಒಂದು ವೆರಿ ಇಂಪಾರ್ಟೆಂಟ್. ಸ್ಕ್ಯಾನಿಂಗ್ ಆಗಿರ್ಬೋದು, ಬ್ಲಡ್ ಟೆಸ್ಟ್ ಆಗಿರಬಹುದು, ಅದು ಕೂಡ ಪ್ರತಿಯೊಂದು ರೀಸನಬಲ್ ರೇಟಲ್ಲಿ ಸಿಗ್ತಾ ಇದೆ. ಮೇನ್ ಆಗಿ ಹೈಜೀನು ಕೂಡ ತುಂಬಾ ಚೆನ್ನಾಗಿದೆ. ಡಾಕ್ಟರ್ ಫೆಸಿಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಈ ಸಂಸ್ಥೆ ಇದೇ ರೀತಿ ಕೂಡ ಉನ್ನತ ಮಟ್ಟದಲ್ಲಿ ಬೆಳಿಬೇಕು ಅಂತ ಕೂಡ ನಾವೆಲ್ಲರೂ ಆಶಿಸ್ತೀವಿ. ಮತ್ತೆ ಈ ಶ್ರೀಮಂತ ಕಾರ್ಯಕ್ರಮನ ಆಚರಿಸಿ ಸುಮಾರು ಜನಗಳಲ್ಲಿ ಮನಸ್ಸಲ್ಲಿ ಅಚ್ಚುಳಿಯದೆ ಉಳಿಯುತ್ತೆ ಅನ್ನೋದು ಕೂಡ ನನ್ನೊಂದು ಅಭಿಪ್ರಾಯ ಆಗಿದೆ. ಸೊ ಈ ಸಂಸ್ಥೆ ಹೀಗೆ ಬೆಳೀಲಿ ಅಂತ ಕೂಡ ಆಶಿಸ್ತೀನಿ. ನಂದು ಸಿಸೇರಿಯನ್ ಸರ್, ಇದು ಸೆಕೆಂಡ್ ಬೇಬಿ. ಫೀಸಸ್ ಎಲ್ಲ ಸರ್ ಅದೇ ಹೇಳಿದ್ದನ್ನ ಕೈಗೆ ಇಟ್ಕೋ ರೀತಿಲಿದೆ. ಸೊ ಹಂಗಾಗಿ ಇಷ್ಟು ಜನ ನಾವು ನೋಡ್ಬೋದು. ಇಲ್ಲಿ ಬೇರೆ ಕಡೆ ಹೇಳ್ತಾರೆ ಎಲ್ಲ ಹೋದ್ರೆ 70,000 80,000 1 ಲಕ್ಷ ತನಕ ಕೀಳುವಂತ ಹಾಸ್ಪಿಟಲ್ಗಳಿದೆ. ಸೊ ಅದೆಲ್ಲದಕ್ಕೂ ಕೂಡ ಹೋಲಿಸ್ಕೊಂಡ್ರೆ ಇಲ್ಲಿ ಎಷ್ಟಿದೆ ಅಂತ ಈಗ ಅವರೇ ಅನೌನ್ಸ್ ಮಾಡಿದ್ರು. ಮತ್ತೆ ಎಲ್ಲ ಒಂದು ಓಪನ್ ಇದು ಮಾಡಿದ್ದಾರೆ. ಎಷ್ಟಿದೆ, ನಾರ್ಮಲ್ ಡೆಲಿವರಿಗೆ 5,000 ಇದೆ, ಸಿಸೇರಿಯನ್ಗೆ ಏನ್ಬಿಟ್ಟು 8,000 ಇದೆ. ಸೊ ಅದೆಲ್ಲ ಅದೇ ರೀತಿನೂ ಕೂಡ ಹೋಗ್ತಾ ಇದೆ. ಅದ್ರಲ್ಲಿ ಯಾವುದೇ ರೀತಿ ಮೋಸ ಅಂತೂ ಇಲ್ಲ. ಎಲ್ಲರೂ ಕೂಡ ಬಂದು ಅವಕಾಶನ ಯೂಸ್ ಮಾಡ್ಕೊಳ್ಳಿ. ಪ್ರೈವೇಟ್ ಅಂತ ಹೋಗ್ತೀರಾ, ಅಲ್ಲೆಲ್ಲ ಖರ್ಚು ಮಾಡ್ತೀರಾ, ದುಡ್ಡನ್ನ ಕಳ್ಕೊಳ್ತೀರಾ. ಅದೇ ರೀತಿಲಿ ಅದೇ ದುಡ್ಡಲ್ಲಿ ಕೂಡ ನೀವು ನಿಮ್ಮ ಮಗುನ ನೀವು ಕೂಡ ಆರೈಕೆ ಮಾಡ್ಕೊಬಹುದು. ತುಂಬಾ ಚೆನ್ನಾಗಿ ನಿಮ್ಮ ಹೆಲ್ತ್ ಕೂಡ ಕಾಪಾಡ್ಕೊಳ್ಬಹುದು ಅಂತ ಕೂಡ ಹೇಳುತ್ತೆ. ಪ್ಯಾಕೇಜ್ ಅಂತ ನಾವು ಇದು ತಗೊಂಡಿ ಸರ್, ಒಂದು 8 ಮಂತ್ಸ್ ನಡೀತಾ ಇದೆ. ನಂದು ಸೆಕೆಂಡ್ ಬೇಬಿ ಸಿಸೇರಿಯನ್ ಆಗಿರೋದ್ರಿಂದ ನಾನು ಸಿಸೇರಿಯನ್ ಪ್ಯಾಕೇಜ್ ಕೂಡ ತಗೊಳ್ತೀನಿ ಸರ್. ಡಿಲವರಿ ಬೇರೆ ಕಡೆ ಫಸ್ಟ್ ಡಿಲಿವರಿ ಆಗಿತ್ತು, ಬಟ್ ಈ ತರ ಹಾಸ್ಪಿಟಲ್ ನಾನು ನೋಡಿರ್ಲಿಲ್ಲ. ಮತ್ತೆ ಇದು ನಮ್ಮ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾ ಇದಾರೆ. ಮತ್ತೆ ಇವತ್ತು ಜನ್ಯಸಿರಿ ಅಂತ ಕಾರ್ಯಕ್ರಮ ಮಾಡ್ತಾ ಇದಾರೆ. ಕೆಲವು ಮನೆಗಳಲ್ಲಿ ಫಸ್ಟ್ ಬೇಬಿ ಶ್ರೀಮಂತ ಮಾಡ್ತಾರೆ, ಸೆಕೆಂಡ್ ಬೇಬಿ ಶ್ರೀಮಂತ ರೇರ್. ಅಂದ್ರೆ ಇಷ್ಟ ಇರುತ್ತೆ ಕೆಲವರು ಇಷ್ಟ ಇರಲ್ಲ. ಬಟ್ ಇಲ್ಲಿ ಎಲ್ಲಾ ಹೆಣ್ಮಕ್ಳು ಕರೆಸಿ ಶ್ರೀಮಂತ ಮಾಡ್ತಾ ಇದಾರೆ. ಹಿಂದೂ ಸಂಪ್ರದಾಯ ಪ್ರಕಾರ ಏನ್ ಮಾಡ್ಬೇಕು ಆತರ ಕ್ಲೀನ್ ಆಗಿ ಸೀರೆ, ಬ್ಲೌಸ್, ಹೂವು ಎಲ್ಲ ಕೊಟ್ಟು ನಮ್ಗೆ ತವ್ರ ಮನೆ ಫೀಲ್ ತರ ಮಾಡ್ತಾ ಇದಾರೆ. ಮತ್ತೆ ಹಾಸ್ಪಿಟಲ್ ಅಷ್ಟೇ ತುಂಬಾ ಹೈಜಿನಿಕ್ ಇದೆ. ಆಮೇಲೆ ಸ್ಪೆಷಲ್ ವಾರ್ಡ್ ಅಂತ ಮನೆ ಹೋಗಿ ಚೆಕ್ ಮಾಡ್ಕೊಂಡ್ ಬಂದು ತುಂಬಾ ಚೆನ್ನಾಗಿದೆ, ತುಂಬಾ ರೀಸನಬಲ್ ರೇಟು. ಸೊ ಇದನ್ನ ಎಲ್ಲಾ ಗರ್ಭಿಣಿ ಸ್ತ್ರೀಯರು ಹಾಗೂ ಇವರು ತುಂಬಾ ಬಡವರು ಇರ್ತಾರಲ್ಲ, ಅವರು ಸಹ ಬಂದು ಇದನ್ನ ಸದುಪಯೋಗ ಪಡಿಸ್ಕೊಬೇಕಂತ ಕೇಳ್ಕೊತೀವಿ. ತುಂಬಾ ಖುಷಿ ಆಗ್ತಿದೆ. ಹೌದು ಸರ್, ತುಂಬಾ ಖುಷಿ ಆಗ್ತಿದೆ. ಅದೇ ಹೇಳಿ, ಕೆಲವು ಮನೆಯಲ್ಲಿ ಸೆಕೆಂಡ್ ಮಾಡೋದಿಲ್ಲ. ನಾನ್ ನೋಡಿದ ಪ್ರಕಾರ ರೇರ್ ಫ್ಯಾಮಿಲಿ ಇದು. ನನ್ಗೆ ನಮ್ಮ ಮನೇಲಿ ಮಾಡ್ತೀನಿ ಅಂದ್ರು, ಬಟ್ ಬೇಡ ಮಮ್ಮಿ ಸೆಕೆಂಡ್ ಬೇಡ ಅಂತಂದೆ. ಬಟ್ ಇಲ್ಲಿ ಹಾಸ್ಪಿಟಲ್ ಅನ್ಫಾರ್ಚುನೇಟ್ಲಿ ಬಂದಿದೀವಿ.
ಮಾತಿ ತುಂಬಾ ಖುಷಿ ಆಗ್ತಿದೆ ಸರ್. ಐ ಆಮ್ ಫೀಲಿಂಗ್ ವೆರಿ ಹ್ಯಾಪಿ ಸರ್. ಇದು ಎರಡನೇ ಹೆರಿಗೆ. ಎರಡನೇ ಹೆರಿಗೆ ಸರ್. ಅವರು ಸರ್ ಮಂಜುಳಾ ಅಂತ ಸರ್. ಅವರು ಈಗ 9 months ಇದೆ. ನೆಕ್ಸ್ಟ್ ಮಂತ್ ಡೇಟ್ ಕೊಟ್ಟಿದ್ದಾರೆ. ಸೊ ತುಂಬಾ ಕ್ಯೂರಿಯಾಸಿಟಿ ಇದೆ. ತುಂಬಾ ಹೈಜಿನಿಕ್ ಆಗಿದೆ. ಮೇನ್ ಹೈಜಿನಿಕ್ ಸರ್. ತುಂಬಾ ಚೆನ್ನಾಗಿದೆ. ಡಾಕ್ಟರ್ಸ್ ಅಷ್ಟೇ ನಮ್ಮನ್ನ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ. ಟೈಮ್ಗೂ ನಮ್ಗೆ ಏನೇನು ಮೆಡಿಸಿನ್ಸ್ ಎಲ್ಲ ಬೇಕೆಲ್ಲ ನಮಗೆ ಸಜೆಸ್ಟ್ ಮಾಡ್ತಾರೆ. ಸೊ ಗುಡ್ ಸರ್. ಐ ಆಮ್ ವೆರಿ ಹ್ಯಾಪಿ ಟು ದಿಸ್ ಹಾಸ್ಪಿಟಲ್ ಸರ್. ಥ್ಯಾಂಕ್ ಯು. ನನ್ಗೆ ಇದು 3ನೇದು. ಆಕ್ಚುಲಿ 2 ಅಬೋರ್ಟ್ ಆಗಿತ್ತು ನನ್ಗೆ. ಆಮೇಲೆ ನಾನಲ್ಲಿ ಇದು KC ಜನರಲ್ ಎಲ್ಲ ತೋರಿಸ್ದೆ. ನನ್ಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಆಗ್ಲಿಲ್ಲ. ಇಲ್ಲಿ ಬಂದು ತೋರಿಸ್ತಾ ಇದ್ದೀನಿ. ಇಲ್ಲಿ ಚೆನ್ನಾಗಿದೆ ಎಲ್ಲ. ನನ್ಗೆ ತುಂಬಾ ಇಷ್ಟ ಆಯ್ತು. 3 ದಿನ ನಾನು ಅಡ್ಮಿಟ್ ಇದ್ದೆ. ಆದ್ರೆ ಚೆನ್ನಾಗೆಲ್ಲ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿ ಮಾಡಿದ್ರು. ನರ್ಸ್ಗಳು ಅಷ್ಟೇನೆ ಚೆನ್ನಾಗಿ ನೋಡ್ಕೊಂಡ್ರು. ನನ್ಗೆ ತುಂಬಾ ಇಷ್ಟ ಆಯ್ತು. ಆಮೇಲೆ ಸೀಮಂತನೂ ಅಷ್ಟೇನೆ ಯಾವುದೇ ಹಾಸ್ಪಿಟ್ಲಲ್ಲೂ ಮಾಡಿಲ್ಲ, ನಾನು ನೋಡಿಲ್ಲ. ಈ ಹಾಸ್ಪಿಟ್ಲಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ, ಕೇರ್ ತಗೊಂಡಿದ್ದಾರೆ ಅಷ್ಟೇ. ನಿಮ್ಮ ಹೆಸರು? ರೋಹಿಣಿ ಕಾರ್ತಿಕ್. ಮೇಡಮ್, ಇವಾಗ ಕೆಲವರು ಆಸ್ಪತ್ರೆಗೆ ಬಂದ್ರಷ್ಟೇ ನೋಡ್ತಾರೆ. ಫೋನಲ್ಲೂ ಕಮ್ಯುನಿಕೇಶನ್ಗೆಲ್ಲ ಸಿಗ್ತಾರ ವೈದ್ಯರು ಇಲ್ಲಿ? ಇಲ್ಲಿ ಹೇಳಿ ಸರ್ ಇವತ್ತಿನ ಕಾರ್ಯಕ್ರಮ. ಜೈ ಶ್ರೀ ಗುರುದೇವ್. ನಾನು ಡಾಕ್ಟರ್ KS ಗಂಗಾಧರ, ಡೀನ್ ಮತ್ತು ಪ್ರಾಂಶುಪಾಲ, BGS ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ, ನಗರೂರು. ತಾಯ್ತನ ಎನ್ನುವುದು ಹೆಣ್ಣಿನ ಬದುಕಿನಲ್ಲಿ ಒಂದು ಮಹತ್ವದ ಕ್ಷಣ. ಅದನ್ನು ಸುಖಕರವಾಗಿರಿಸಬೇಕು ಎಂಬುದೇ ನಮ್ಮ ಆಶಯ. ಈ ಆಶಯದ ಫಲವಾಗಿ ಕಳೆದ ಆಗಸ್ಟ್ನಲ್ಲಿ ಒಂದು ಸಾಮೂಹಿಕ ಸೀಮಂತ ಕಾರ್ಯಕ್ರಮ ನಡೆಸಿದ್ವಿ. ಆಗ 300 ಜನ ಅದರಲ್ಲಿ ಪಾಲ್ಗೊಂಡಿದ್ರು. ಅಷ್ಟೂ ಜನಕ್ಕೆ ನಮ್ಮ ಆಸ್ಪತ್ರೆಯಲ್ಲೇ ಸುಖಕರ ಪ್ರಸವ ಮಾಡಿದ್ದೇವೆ, ಮಕ್ಕಳ ಆರೈಕೆಯನ್ನು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಸ್ವಾಮೀಜಿಯವರ 13ನೇ ಪಟ್ಟಾಭಿಷೇಕ. ಅದರ ಅಂಗವಾಗಿ ಏನಾದರೂ ದೊಡ್ಡ ಕಾರ್ಯಕ್ರಮ ಮಾಡ್ಕೊಬೇಕು ಅಂತ ಯೋಚನೆ ಮಾಡ್ತಿದ್ದಾಗ ಜನ್ಯ ಸಿರಿ 2 ಯಾಕೆ ಮಾಡಬಾರ್ದು ಅಂತ ಅನ್ನಿಸ್ತು. ಅದರ ಫಲವಾಗಿ ಇವತ್ತು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಒಂದು 450 ಜನ ಗರ್ಭಿಣಿ ಸ್ತ್ರೀಯರು ಇದರಲ್ಲಿ ಪಾಲ್ಗೊಂಡಿದ್ದಾರೆ. ಇವರೆಲ್ಲರ ಸಂಪೂರ್ಣ ಆರೋಗ್ಯದ ಹೊಣೆ ನಮ್ಮದು. ನಾವು ಕಳೆದ ಜನ್ಯಸಿರಿ 1ರ ಅಂಗವಾಗಿ ಈ ನಾರ್ಮಲ್ ಹೆರಿಗೆಗೆ 5,000 ರೂಪಾಯಿ, ಸಿಸೇರಿಯನ್ ಹೆರಿಗೆಗೆ 8,000 ರೂಪಾಯಿ ಎಂದು ಘೋಷಣೆ ಮಾಡಿದ್ವು. ಇದು ನಮ್ಮ ಆಸ್ಪತ್ರೆ ಚಾರ್ಜ್ ಅಲ್ಲ, ಅದು ಬರೀ ಏನು ನಮಗೆ ಖರ್ಚಾಗುತ್ತೆ ಆ ಔಷಧಿ ಮತ್ತು ಸಾಮಗ್ರಿಗಳಿಗೋಸ್ಕರ ನಾವು ತಗೊತಾ ಇರೋದು. ಇಷ್ಟು ಕಡಿಮೆ ದರದಲ್ಲಿ ಒಳ್ಳೆಯ ಸೌಲಭ್ಯ ನೀಡಬೇಕು ಎಂಬುದು ನಮ್ಮ ಗುರೂಜಿಯವರ ಆಶಯ. ಅದಕ್ಕೆ ತಕ್ಕಂತೆ ನಾವು ಈ ಕಾರ್ಯಕ್ರಮದ ಮೂಲಕ ಅದನ್ನು ನೆರವೇರಿಸ್ಕೊಡ್ತಾ ಇದ್ದೀವಿ. ಹೆಂಗಿದೆ ಸರ್